ನಾವು ಅಂತೂ ಇಂತೂ ಟ್ರಿಪ್ ಪ್ಲ್ಯಾನ್ ಮಾಡಿಕೊಂಡು ಹೋಗ್ಬೇಕಂತೇಳಿ 1 ವೀಕಿಂದ ರೆಡಿ ಮಾಡಿಕೊಂಡು ಹೋಗಾತಿದ್ವಿ. ವಿ ಆರ್ ಬಿಗಿನ್ ದ ಸ್ಟೋರಿ ಟುಡೇ. ನಾವೆಲ್ಲರೂ 4 ಗಂಟೆಗೆ ಎದ್ದು ಹೋಗ್ಬೇಕಂದ್ರೆ ನಮ್ದೆಲ್ಲ ಫ್ಲಾಪ್. 6 ಗಂಟೆಗೆ ಎದ್ದು ಹೋಗಾತೀವಿ. 1 ಡೇ ಟ್ರಿಪ್ಪಿಗೆ ಇಷ್ಟೆಲ್ಲ ಬೇಕಾ ನೋಡ್ರಿ. ಬೇಕು ನಾವು ಇಂಥವೆಷ್ಟು ಟ್ರಿಪ್ ಪ್ಲ್ಯಾನ್ ಮಾಡೀವಿ, ಎಷ್ಟು ಟ್ರಿಪ್ ಗಾಡಿ ಸ್ಟಾರ್ಟ್ ಮಾಡ್ಕೊಂಡು ನೋಡ್ತಾ ಆರಾಮ ಶಿವನ ಹಾಡು ಕೇಳ್ಬೋದು. ಮಸ್ತ್ ಅನ್ಸಾತಿತ್ತು ವೆದರ್ ಅಂತೂ. ಅರ್ಥ ಆಯ್ತು ಅನ್ಸುತ್ತೆ. ಮತ್ತೆ ಇದು ಚಂದ್ರಗುತ್ತಿದ್ದು ಕೆಳಗಡೆ ಮತ್ತೆ ಯಾರು ಹೊಡಿತಾರೆ ಪಟ್ಟಿ? ನಾನ್ ಬಂದ್ ಹೊಡಿಲ್ಲ. ಸರಿ ಆಯ್ತು, ಇನ್ನೊಂದ್ ಸೈಟ್ ಇದೆ ಅಲ್ಲ, ಅಲ್ಲಿ ಹೇಳ್ತೀನಿ. ನಾವು ಸಿವಿಲ್ ಇಂಜಿನಿಯರ್ಸ್ ನೋಡ್ರಿ, ಎಲ್ಲ ಹೋದ್ರು ಬಿಡುದೇ ಇಲ್ಲ ಗೌಂಡಿ ಮೇಸ್ತ್ರಿಗಳು. ಮುಂಜಾಲಾರ ಹೊಟ್ಟಿಗೆ ಚೂರನ್ನು ಆತಿತ್ತು, ಅದಕ್ಕೆ ನಾಷ್ಟ ಮಾಡ್ಬೇಕಂತ ಹೋಟೆಲಿಗೆ ಬಂದ್ವಿ. ಹೋಟೆಲ್ ಸಂದಿದ್ರು ಟೇಸ್ಟ್ ಚಲೋ ಇತ್ತು. ಚಾನು ಕುಡ್ಕೊಂಡು ಮತ್ತೆ ಹೋಗಾತಿದ್ವಿ. ನಾವು ಹೋಗ್ಬೇಕಿದ್ದ ಬಾಬಾ ಫಾಲ್ಸಿಗೆ. ಅಲ್ಲಿ ನಮಗೆ ಲೊಕೇಶನ್ನು ಗೊತ್ತಿದ್ದಿಲ್ಲ. ಲೊಕೇಶನ್ ಹಾಕೊಂಡ್ರೆ ನೆಟ್ವರ್ಕ್ ಹೊಂದಿದ್ದಿಲ್ಲ. ಮತ್ತು ಆ ಕಡೆ ಈ ಕಡೆ ಎಲ್ಲಾನು ಕೇಳ್ಕೋತ ಹೋದ್ವಿ. ವೆದರ್ ಆ ಕಡೆ ಈ ಕಡೆ ಅಂತೂ ಭಾರಿ ಇತ್ತು. ಮಳೆ ಬರ್ತಿತ್ತು, ಅದ್ರ ಸಂಬಂಧ ಜಾಕೆಟ್ ನೋಡಾತಿದ್ವಿ. ಜಾಕೆಟ್ ತೊಗೊಂಡ್ಮೇಲೆ ಮಳಿನ ಬರಲಿಲ್ಲ. ಸುಮ್ಮನೆ ತೊಗೊಂಡ್ವಿ ಅನ್ನಿಸ್ತು ಕರೆ. ಇಲ್ಲಿ ನೋಡ್ರಿ ಹೆಂಗೆ ಪೋಸ್ ಕೊಡಾತೀವ್ರಿ ನಿಂತಲ್ಲೇ. ಸರ್ ಗಾಡಿಗೆ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಮಸ್ತ್ ಐತಿ. ಪೆಟ್ರೋಲ್ ಹಾಕಿಸ್ಕೊಂಡು ಸ್ವಲ್ಪ ಅಲ್ಲಿ ವೆದರ್ ಚಲೋ ಇದೆ ಅಂತೇಳಿ ನೋಡ್ರಿ ರೋಡ್ನಾಗ ನಿಂತ ಬರೀ ಫೋಟೋ ಶೂಟ್ ಮಾಡಕ್ಕೆ ಬರ್ತಾರ. ಇಲ್ಲಿ ನೋಡ್ರಿ ಪೋಸ್ ಕೊಡಾತಾರ. ನಮ್ಮದು ಒಂದು ಫೋಟೋ ಇರಲಿ ಅಂತೇಳಿ ನಾನು ಹೋಗಿ ನಿಂತೆ. ನಮ್ಮ ಅಕ್ಕನ ಕಡೆ ಫೋನ್ ಕೊಟ್ಟೆ. ನೆಕ್ಸ್ಟ್ ಸರಿ ನಮ್ಮ ಅಪ್ಪಗೆ ಇವ್ರ ನೆಕ್ಸ್ಟ್ ಹೋಗೋರಿಗೆ ವೆದರ್ ನೋಡ್ರಿ ಇಲ್ಲಿ ಎಷ್ಟು ಮಸ್ತ್ ಕಾಣತ್ತೆ. ಇಲ್ಲಿ ನೋಡ್ರಿ ಹುಡುಗರು ಎಷ್ಟು ಚಂದ ರೆಡಿಯಾಗಿ ಹೋಗಾತಿದ್ವಿ. ಇಲ್ಲಂತೂ ಫುಲ್ ಫಾಗ್ ಬಿದ್ದಿತ್ತು. ಮತ್ತು ಸರ್ ಸನ್ರೂಫ್ ಇತ್ತು, ಸನ್ರೂಫ್ ಓಪನ್ ಮಾಡಿಕೊಟ್ರೆ ಅಲ್ಲಿನೂ ವಿಡಿಯೋ ಮಾಡೋದು ಬಿಡಾದಿದ್ದಿಲ್ಲ. ಮಸ್ತ್ ಅನ್ಸಾತಿತ್ತು. ಅದು ಗಾಳಿ ಅಂತೂ ಫ್ರೆಶ್ ಗಾಳಿ ಇತ್ತು. ಮನದ ಕಾರ್ಮುಗಿಲಿನ ತುದಿಗೆ ಮಳೆ ಬಿಲ್ಲಿನಂತೆ ನೋವು, ಕೊನೆ ಇರದ ಏಕಾಂತವೇ ಒಲವೇ. ಸ್ವರ್ಗ ಸ್ವರ್ಗ ಬಣ್ಣವೇ ಬದಲಾದರೆ ಅದು ಪ್ರೇಮವೇ. ನೋಡಿ ಎಮ್ಮೆ ಆ ಕಡೆ ತಿರುಗಿದೆ, ಈ ಕಡೆ ಅವ್ರು ನೋಡಿ ಹೆಂಗ್ ಓಡ್ತಾ ಇದ್ದಾರೆ. ಕ್ರೇಜಿ ಅಲ್ಲ ನೋಡಿ ಗಾಯ್ಸ್. ಇದು ಸರ್ ನಮ್ ಸರ್ ಲಾಗ್ ಮಾಡೋದು. ಇದು ನೋಡಿ ಕೋಳಿ ಕೂಗ್ತಾ ಇಲ್ಲ, ಅವಾಗ್ಲೇ ಕೂಗಿತ್ತು, ಇವಾಗ ಕೂಗುತ್ತೆ ನೋಡಿ. ಅಲ್ಟಿಮೇಟ್ ನೋಡಿ ಗಾಯ್ಸ್, ಆ ನಾಯಿಗೂ ಇಂಥ ಪ್ರತಿಭೆಗಳು ಎಲ್ಲಿ ಸಿಗ್ತವೆ? ಸಿಸ್ಟರ್ಸ್ ಅನ್ನಂಗಿಲ್ಲ. ಎಸ್ ಈ ವೆದರ್ ನೋಡಿದ್ರೆ ಏನು ಮಜಾ ಅನ್ಸಾತಿತ್ತಂದ್ರೆ ಭಾರಿ ಮಜಾ ಅನ್ಸಾತಿತ್ತು. ರೋಡ್ ಯಾಕೆ ಅಷ್ಟೊಂದು ಹಾಳಾಗಿದೆ ಅಂತಂದ್ರೆ ಅಲ್ಲಿ ಮೋಹದ ಯಾರು ಫಾಲ್ಸಿಗೆ ಬಂದಿಲ್ಲ, ನಾವಷ್ಟು ಬಂದಿವಿ. ಇಲ್ಲಿ ಬೀಸುವ ಗಾಳಿ ಯಾಕಿಲ್ಲ, ಇಲ್ಲಿ ಸಿಕ್ಕುವ ಪಾಠ ಶಾಲೆಯಲ್ಲಿ ಯಾಕಿಲ್ಲ. ನರಮನುಷ್ಯ ಕಲಿಯಲ್ಲ, ಒಳ್ಳೆಯದು ಉಳಿಸಲ್ಲ, ಅವ ನಡೆಯೋ ದಾರಿಲಿ ಘರಿಗೇನು. ಈ ಜಾಗ ಈ ವೇಳೆ
ನೇಚರ್ ಒಳಗೆ ಇದು ಎಷ್ಟು ಮಸ್ತ್ ಕಾಣತಿತ್ತು ನೋಡ್ರಿ. ನೋಡಲ್ಲಿ ಕಾಡು ಮಳೆಯನು ಮಳೆಯ ನೆನಪನು ನೆನಪ ಹಸಿವನು ಮರೆಸುವ ವಿಡಿಯೋದೊಳಗೆ ಕಾಣತಿಲ್ಲ ಅಂತೇಳಿ ಐಶು ಅಕ್ಕನ ಕಡೆ ಕೊಟ್ಟಿದ್ದೆ. ನಾನು ವಿಡಿಯೋದೊಳಗೆ ಸ್ವಲ್ಪ ಬರೋಣ ಅಂತೇಳಿ. ಈ ನೇಚರ್ ನೋಡ್ರಿ ಬಿಟ್ಟು ಹೋಗಕ್ಕ ಮನ್ಸು ಬರಲ್ಲ. ಇಲ್ಲಿ ಫಾಲ್ಸ್ ಕಡೆ ಹೋಗಾತಿದ್ವಿ. ಚಿಲ್ ಅನ್ಸಾತಿತ್ತು, ಮಳೆ ಜಿನಗ್ ಬರಾತಿತ್ತು. ಈ ವಿಡಿಯೋ ವೈರಲ್ ಆಗೈತಲ್ರಿ, ಇದನ್ನ ಅವ್ರ ಜೋಡಿ ಮಾಡ್ಸಾತಿದ್ದೆ ನಾನು. ಅವ್ರು ಮಸ್ತ್ ಮಾಡಾತಿದ್ರು ಆ್ಯಕ್ಚುಲಿ. ಇಲ್ಲಿ ಬಂದ್ವಿ ರೀ ಒಂದು ರೀಲ್ಸ್ ಮಾಡ್ಬೇಕಂತೇಳಿ. ಆ ರೀಲ್ಸ್ ಮಾಡೋರು ಯಾರೂ ಇಲ್ಲ, 4 ಜನ ರೀಲ್ಸ್ ಮಾಡ್ಬೇಕನ್ನೋರು. ಅದು ರೀಲ್ಸ್ ಮಾಡೋದು ಕ್ಯಾಮ್ರಾಮ್ಯಾನ್ ಒಬ್ರು ಬೇಕಲ್ಲ, ಯಾರೂ ಇರಲೇ ಇಲ್ಲ. ಅಲ್ಲಿ ಬರೋರಿಗೆ ಒಬ್ರಿಗೆ ಕೊಟ್ವಿ. ಮಾಡಿದ್ರು ಅವರು, ಅಷ್ಟೇ ನಮಗೆ ಕರೆಕ್ಟ್ ಅನ್ನಿಸ್ಲಿಲ್ಲ. ನೋಡ್ದೋರು ಏನನ್ಕೊಂಡ್ರು ನಾಗೇಂದ್ರ ಕುಡಿದ್ ನೋಡು ಸ್ವರ್ಗಕ್ಕೆ ಆಗ್ತೀನಿ ಇಂದ್ರ ಪಡಿಬೇಕು ಲೇಡೀಸ್ ಮೆಚ್ಗೆ ಪ್ರಭುದೇವ ಜಾಕ್ಸಂಗು ಹೆಚ್ಚಿಗೆ ಕುಣಿಯೋಕೆ ನಾವ್ ತಯಾರು ನಮ್ದೇ ಡ್ಯಾನ್ಸ್ ಫ್ಲೋರು ನೀರಂತರೂ ಭಾಳ ಫೋರ್ಸಿಂದ ಬೀಳಾತಿತ್ತು. ಫಾಲ್ಸ್ ಕೆಳಗೆ ಗುಹೆ ಇದ್ದಂಗೆ ಐತಿ, ಅದು ಮಸ್ತ್ ಇತ್ತಲ್ಲೂ ಪ್ಲೇಸ್. ಅಲ್ಲಿಂದ ಫುಲ್ ವ್ಯೂ ಕಾಣಾತಿತ್ತು ಮೌಂಟೇನ್ಸಿಂದ. ಫಾಲ್ಸ್ ಮಸ್ತ್ ಐತಿ. ಇದ್ರೊಳಗೆ 6 ಜರಿ ಬರ್ತಾವ ಆ ಕಡೆ ಫುಲ್. ಇದು ದೊಡ್ಡ ಫಾಲ್ಸ್ ಮಸ್ತ್ ಐತ್ರಿ. ಏನೋ ಪೀಸ್ ಅನ್ನಿಸ್ತೈತಿ ನೋಡ್ರಿ. ನಾವಂತ್ರ ಮಜಾ ಮಾಡಿದ್ವಿ ರೀ. ಹುಟ್ಟೋದೆ ಇವಳ ಕಣ್ಣಲ್ಲೇ ಬೀಸಿದೆ ತಂಗಾಳಿ ಹೋದಲ್ಲೇ ಸುಮ್ಮನೆ ಕೊಲ್ಲುತ್ತಾಳೆ ನಿಂತಲ್ಲೇ ಹೆಂಗಾಗೋದೆ ಅಯ್ಯೋ ರಾಮ ರಾಮ ಗುರುವಾರ ಸಂಜೆನ ಹೊರಟೆ ಅಲೆಯೋಕೆ ಎದುರಾಯಿತು ಚೂಡಿದಾರ ದೊಡ್ಡ ಮರಿ ಜಿಂಕೆ ಬಿತ್ತೆ 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 ಎರ್ರ ಬೆರ್ರಿ ಬಿತ್ತೆ ಖಾಲಿ ಹಾಟು ಡೀಲಾಗೋಯ್ತು ನಾನು ರಬ್ಬಲ್ ಬಿದ್ದೆ ಸೀದಾ ಸಾದಾ ಇದ್ದೆ ಉಲ್ಟಾ ಪಲ್ಟಾ ಆದೆ ಹೆಂಗಿದ್ದೆ ಹೆಂಗಾಗೋದೆ ಅಯ್ಯೋ ರಾಮ ರಾಮ ಸಣ್ಣ ಹುಡುಗರನ್ನು ಕರ್ಕೊಂಬಂದಿದ್ರು. ಮತ್ತು ಜೋಳ ತೊಗೊಂಡ್ವಿ. ಜೋಳ ಸುಟ್ಟಿದ ಜೋಳ ಇತ್ತು, ಚಲೋ ಅನ್ನಿಸ್ತು, ಟೇಸ್ಟಿ ಚಲೋ ಇತ್ತು. ನಾವು ರಿಟರ್ನ್ ಅಂಬೋಲಿ ಫಾಲ್ಸಿಗೆ ಹೋಗ್ಬೇಕಿತ್ತು. ವೆದರ್ ಇಲ್ಲೂ ಚಲೋ ಇತ್ತು. ವಾಪಸ್ ಅಂಬೋಲಿಗೆ ಬಂದು ಆ ಕಡೆಯಿಂದ 15 ಮಿನಿಟ್ಸ್ ಇತ್ತು. ವ್ಯೂ
ಮಸ್ತ್ ಐತಿ. ಅಂಬೋಲಿ ಫಾಲ್ಸ್ನಾಗ ರಶ್ ಭಾಳ ಇತ್ತು. ಸ್ವಲ್ಪ ನೋಡ್ಕೊಂಡು ವಾಪಸ್ ಬಂದ್ಬಿಟ್ವಿ. ನಾವಿಲ್ಲಿ ನಿಂತ್ಕೊಂಡು ಎಷ್ಟು ಫೀಟ್ ಐತಿ ಅಂತ ಮಾತಾಡತ್ತಿದ್ವಿ. ಟೇಪರ ತರಬೇಕಿತ್ತು ನೋಡಿ, ಅಳಿಬೇಕಂತೇಳಿ. ಸಿವಿಲ್ ಇಂಜಿನಿಯರ್ಸ್ ಕಾಮನ್ ಮಾತಲ್ಲ ಇವು. ಈ ಗುಡ್ಡ ಬೆಟ್ಟ ಎಲ್ಲ ನೋಡ್ರಿ ಎಷ್ಟು ಮಸ್ತ್ ಕಾಣತೈತಿ ಇಲ್ಲಿ. ನಾವೆಲ್ಲ ಮುಗಿಸ್ಕೊಂಡು ವಾಪಸ್ ಹುಬ್ಳಿ ರೀಚ್ ಆದ್ವಿ. Unexpected friendship for always special. స్నేహ మేరా జీవితం అనుకున్నా ఆజ్ మేరా ఆశలే కనుగొన్నా ಮತ್ತೆ ಭೇಟಿಯಾಗೋಣ. ನಮಸ್ಕಾರ.